ನಮಸ್ಕಾರ ಕರ್ನಾಟಕ. KRS ಪಕ್ಷದವರು ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ತಮ್ಮನ್ನ VVIP ಮೂವ್ಮೆಂಟ್, ಯಾಕೆ VVIP ರೀ, ಇವರೆಲ್ಲ ಸಾರ್ವಜನಿಕ ಸೇವಕರಲ್ಲ. ಒಬ್ಬ ಗೃಹ ಮಂತ್ರಿ VVIP ಮೂವ್ಮೆಂಟ್, ಪರಮೇಶ್ವರ್ ಅಷ್ಟು ಈ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಏನ್ ಮಾಡಬೇಕಾಗಿದೆ? ಮತ್ತೆ ಇದನ್ನ VVIP ಮೂವ್ಮೆಂಟ್ ಅಂತ ಯಾಕೆ ಕರಿಬೇಕು? ಬ್ರಿಟಿಷರ ದಬ್ಬಾಳಿಕೆ ಆಡಳಿತವನ್ನ ಇವತ್ತು ಕೂಡ 78 ವರ್ಷಗಳ ನಂತರ ಆರ್ಡರ್ಲಿ ಸಿಸ್ಟಮ್, ಪೊಲೀಸಲ್ಲಿ ಆರ್ಡರ್ಲಿ ಸಿಸ್ಟಮ್ ಇದೆ. ಒಬ್ಬ IPS ಆಫೀಸರ್ಗೆ 15-16 ಜನ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಿ, ಅವ್ರ ಬಟ್ಟೆಗಳನ್ನ ಒಗೆದು, ಅವ್ರ ನಾಯಿಗಳನ್ನ ಮೇಯಿಸಿ, ಅವ್ರ ತರಕಾರಿ ತಂದ್ಕೊಂಡು, ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ, ಈ ತರ ಒಂದು IPS ಆಫೀಸರ್ಗಳನ್ನ ಈ ಆರ್ಡರ್ಲಿ ಸಿಸ್ಟಮ್ ಒಂದು ಬ್ರಿಟಿಷರ ಸಮಯದಲ್ಲಿತ್ತು. ಇವತ್ತು ಕೂಡ ನೀವು ಪ್ರಜಾಪ್ರಭುತ್ವ ಇದೆಯಾ? ಮೂರು ಪಕ್ಷಗಳ ದಬ್ಬಾಳಿಗೆ ಬಿಟ್ರೆ ಖಂಡಿತವಾಗಿ ಪ್ರಜಾಪ್ರಭುತ್ವ ಇದೆ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನೀವೇ ನೋಡ್ತಾ ಇದ್ರಲ್ಲ, ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಅಂತಂದ್ರೆ ನೊಂದವರನ್ನೇ ಗಡಿಪಾರು ಮಾಡೋದು, ನೊಂದವ್ರ ಮೇಲೆನೇ ಕೇಸ್ಗಳು ಹಾಕೋದು. ನಮ್ಮಂತವ್ರು ಏನಾದ್ರು ಧ್ವನಿ ಸೂರಿಸಿದ್ರೆ ಅವ್ರ ಮೇಲೆ ಸುಳ್ಳು ಕೇಸು, ನನ್ನ ಮೇಲೆ 6 ಕೇಸ್ ಹಾಕಿದ್ರು. ಬರೀ ಇಷ್ಟು ಬಿಟ್ರೆ ಈ DK ಶಿವಕುಮಾರ್ ಸರ್ಕಾರ ಮತ್ತೇನೂ ಮಾಡಿಲ್ಲ. ಮೂರೂ ಪಕ್ಷದವರು ಅಲ್ರಿ ಆ KRS ಪಕ್ಷದವರ ಬಸ್ ಅನ್ನ ನಿಲ್ಸಿದ್ದಾರೆ. ನಾನು KRS ಪಕ್ಷದವರಿಗೆ ಒಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಪ್ಲೀಸ್ ಅನ್ಯತಾ ಭಾವಿಸಬೇಡಿ. ನೋಡಿ, ಬರೀ ನಾವು ಪ್ರಶ್ನೆ ಮಾಡೋದ್ರಿಂದ ನಾವು ಹಂಗೆ ಉಳಿದು ಬಿಡ್ತೀವಿ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಯು ಶುಡ್ ಗೋ ಟು ದ ಪ್ಲೇಸ್ ಆಫ್ ಪವರ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಅಧ್ಯಕ್ಷರಿಗೆ ಹೇಳಿ, ಓಕೆ, ಪಕ್ಷವನ್ನ ಅಧಿಕಾರ ತರಲಿಕ್ಕೆ ಸಂಘಟನೆ ಮಾಡೇ ಹೊರತು, ಎಸ್ ಡೆಫಿನೆಟ್ಲಿ ಒಂದು ಪ್ರಚಾರ ಬೇಕಾಗಿದೆ, ಜನರು ಇಷ್ಟ ಬರೋವಂಥ ಕೆಲಸ ಮಾಡೋಕೆ ನೀವು ಪ್ರಶ್ನೆ ಮಾಡ್ತಾ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ. ಯಾಕೆ KRS ಪಕ್ಷ ಪ್ರಶ್ನೆ ಮಾಡೋದು ಇಷ್ಟ ಆಗುತ್ತೆ. ಬಟ್ KRS ಪಕ್ಷವನ್ನ ಬರೀ ಇಷ್ಟಪಡೋ ಮಾತ್ರ ಕೇಳ್ಬೇಕಾ, ಅಥವಾ ನೀವೇನಾದ್ರೂ ಅಧಿಕಾರ ತರ್ಲಿಕ್ಕೂ ಕೂಡ ಅದನ್ನ ಮುಂದುವರಿಬೇಕು? ಯಾಕೆಂತಂದ್ರೆ ಇವತ್ತು ಎಲ್ಲಿವರೆಗೂ ಈ 224 ಮೂರು ಪಕ್ಷಗಳ ವಂಶ ಪಾರಂಪರವಾಗಿ ಒಂದ್ ಕಡೆ ಕುಮಾರಸ್ವಾಮಿ ಅವರ ಹೆಲ್ತ್ ಬಗ್ಗೆ ನಮಗೆ ಕನ್ಸರ್ನ್ ಇದೆ. ಅಲ್ಲ ರೀ, ಅದು ಯಾವ್ದೋ ಟಾಕ್ಸಿಕ್ ಟೀಸರ್ ಹಾಕ್ಸ್ಕೊಂಡು ತನ್ನನ್ನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಂತ ಕುಮಾರಸ್ವಾಮಿ ಬಗ್ಗೆ ನಿಜವಾಗ್ಲೂ ನಮ್ಗೆ ಒಂಥರ ಬೇಜಾರಿದೆ ಪಾಪ. ಅಲ್ಲರಿ ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಹೊಸ ಜನತೆಗೆ ಮಗ ಬೇಕು, ಅಪ್ಪ ಪ್ರಧಾನಿ, ಮಗ ತಾನು 2 ಸತಿ CM, ಮಗ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, CM ಆಗ್ಬೇಕು, ಕಂಡೋರ್ ಮಕ್ಕಳು ಮಾತ್ರ ಉದ್ಧಾರಣೆ ಆಗ್ಬಾರ್ದು. ಈ ಮೂರೂ ಪಕ್ಷದಲ್ಲಿ ನಿಮಗೆ ಉಳಿದಿರೋದೇನು ಅಂತಂದ್ರೆ, ಅವ್ರುಗಳು ಏನಾದ್ರು ನಿಮ್ಗೆ ಭಾಷಣಕ್ಕೆ ಕರೆದ್ರೆ ಒಂದು 100 ಜನ ಕರ್ಕೊಂಡೋಗಿ ಜೈಕಾರ ಹಾಕ್ಸ್ಬೇಕು, ಅವ್ರನ್ನ ಹೊಗಳಬೇಕು, ಅವ್ರ ಹಾಕೋ ಪೋಸ್ಟ್ಗಳನ್ನ ನೀವು ಶೇರ್ ಮಾಡಬೇಕು. ಇದೆಲ್ಲ ಮಾಡಿ ನಿಮಗೆ ಸಿಕ್ಕಿರೋದೇನು? ಧರ್ಮಸ್ಥಳದಲ್ಲಿ 3 ಪಂಗನಾಮ. ಅವರಂತೂ ನ್ಯಾಯ ಕೊಡಲ್ಲ. ಯಾಕೆ ಅಂತಂದ್ರೆ ಕೊಂದವ್ರ ಪರವಾಗಿ 3 ಪಕ್ಷ ನಿಂತವೆ. ಅಲ್ಲ, ಕುಮಾರಸ್ವಾಮಿಗೆ ನೈತಿಕತೆ ಇದೆಯಾ? ಕೊಂದವ್ರ ಪರವಾಗಿ ಧರ್ಮಸ್ಥಳಕ್ಕೆ ಪ್ರವಾಸ ಮಾಡ್ದ? ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಅವರಿಗೆ ಕನ್ಸನ್ನ ಬಿಟ್ಬಿಡಿ. ಜನರು ತುಂಬಾ ಹುಷಾರಿದ್ದಾರೆ. ಹಂಗಂತ ನಾವೇನು DK ಶಿವಕುಮಾರ್ ಸಪೋರ್ಟ್ ಮಾಡ್ತಾ ಇಲ್ಲ. DK ಶಿವಕುಮಾರನ ಕಳೆದ 3 ವರ್ಷದ ಆಡಳಿತ, ಅದು ಧರ್ಮಸ್ಥಳದ ವಿಚಾರದಲ್ಲಾಗಿರ್ಬೋದು, ಆ ನೊಂದವ್ರ ಮೇಲೆ ಕೇಸುಗಳು ಹಾಕೊಂಡು ಅವ್ರನ್ನ ದಿಕ್ತಪ್ಸಿ, SIT ನ ದಿಕ್ತಪ್ಸಂತ ಇದೆ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ. ಆ ಕಬ್ಬು ಬೆಳೆಗಾರರನ್ನ ಬೀದಿಲ್ ಬಿಟ್ಟು ಆ ಶುಗರ್ ಫ್ಯಾಕ್ಟರಿ ಓನರ್ಗಳ ಜೊತೆ ನಿಂತ್ಕೊಂಡಂತ ಕಾಂಗ್ರೆಸ್ ಪಕ್ಷ. ಆ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಹುಡುಗರು ಇವರು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಂದಂತ ಒಂದೇ ಒಂದು ವರ್ಷದಲ್ಲಿ 2.5 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಮಾಡಿದ್ರ ಕಾಂಗ್ರೆಸ್ ಪಕ್ಷ ಮಾಡ್ತಾ ರಾಹುಲ್ ಗಾಂಧಿ ಮಾಡ್ದೇನಪ್ಪ, ಮಾಡಿಸ್ದ ಇವ್ರ ಕೈಯಲ್ಲಿ. ಇವರು ನಂಬ್ಕೊಂಡು ನೆಕ್ಸ್ಟ್ ಟೈಮ್ ಚಂಬಂತೂ ಗ್ಯಾರಂಟಿ 30 ಸೀಟ್ ದಾಟಲ್ಲ. ನನ್ನ ಭವಿಷ್ಯ DK ಶಿವಕುಮಾರ್, ನೀನ್ ಯಾವ ಮಠಾಧೀಶ ಹತ್ರ ಬೇಕಾದ್ರೆ ಹೋಗು, ನಾನು ಮಠಾಧೀಶ ಅಂತಲ್ಲ, ಅವ್ರ ಬಗ್ಗೆ ಗೌರವ ಇದೆ. ಒಂದಂತೂ ನಿಜ, ನೀವು ಯಾವುದೇ ಮಠ ಹತ್ರ ಹೋಗು, ನಿಮ್ಮ ಪಕ್ಷ 30 ಸೀಟು ಬರೋ ಸತಿ ದಾಟಲ್ಲ. ಹಂಗಂತ JDSಗೆ BJPಗೆ ಓಟ್ ಹಾಕ್ತಾರಂತಲ್ಲ. 3 ಪಕ್ಷಗಳನ್ನ ಜನರು ಮುಳುಗಿಸ್ತಾರೆ. ಯಾಕೆ ಅಂತಂದ್ರೆ ಒಂದು ಹೊಸ ರಾಜಕೀಯ ಬದಲಾವಣೆ ಬೇಕಾಗಿದೆ. ನಾನು ಇದನ್ನೇ KRS ಪಕ್ಷದವ್ರಿಗೆ ಹೇಳೋದು. ಬರೀ ಪ್ರಚಾರ ಅನ್ನೋದಲ್ಲ, ವಿಚಾರಕ್ಕೆ ಬಂದು ನಿಮ್ಮ ಪಕ್ಷಕ್ಕೆ ಓಟ್ ಬರಂಗ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಜನ, ನೀವು ಹೋರಾಟ ಓಕೆ, ಬಟ್ ಪಕ್ಷದಲ್ಲಿ ಬರೀ ಒಬ್ಬರೇ ಲೀಡರ್ ಅನ್ನೋದಕ್ಕಿಂತ ಜೊತೆನಲ್ಲಿ ಒಂದಷ್ಟು ಐ ಥಿಂಕ್ ನಿಮ್ಮಲ್ಲಿ ಸಿಮಿಲರ್ ಮೈಂಡ್ ಸೆಟ್ ಇರುವಂತ ವ್ಯಕ್ತಿಗಳನ್ನ ತಗೊಂಬನ್ನಿ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋದೇನು ಅಂತಂದ್ರೆ, ಎಲ್ಲಿವರೆಗೆ ನೀವುಗಳು ಜಾತಿನ ನಂಬ್ತಿರೋ ಬಿಡ್ತಿರೋ, ಬಟ್ ದ ಕಾಂಬಿನೇಷನ್ ಆಫ್ ಕ್ಯಾಸ್ಟ್, ಯಾಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲೂ ಸರ್ವ ಜನಾಂಗಕ್ಕೂ ಕೂಡ ಅವಕಾಶಗಳನ್ನ ಕೊಟ್ಟಾಗ ಮಾತ್ರ ಒಂದು ಪಕ್ಷ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಏನೇ ಆದ್ರೂ ನಾನು ಎಲ್ಲರನ್ನೂ ಒಂದು ರೀತಿಯಲ್ಲಿ ನೋಡೋದಾದ್ರೆ, ಮೊನ್ನೆ ಮೈಸೂರು ರೋಡ್ ನಲ್ಲಿ ನಡೆದಂತ KRS ಪಕ್ಷದ ಪ್ರಶ್ನೆ ನಾನು ಒಪ್ಪದೆ. ಬಟ್ ಆದ್ರೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ, ಬ್ರದರ್ಸ್, ಎಲ್ಲಿವರೆಗೂ ಈ ಮೂರು ಪಕ್ಷಗಳನ್ನ
ಮುಚ್ಚಾಕೋ ಮಟ್ಟಕ್ಕೆ ಜನ ರೆಡಿ ಇದ್ದಾರೆ. ಬಟ್ ಮೂರು ಪಕ್ಷಕ್ಕೆ ಒಂದು ರಾಜಕೀಯ ಆಲ್ಟರ್ನೇಟಿವ್ ಕರ್ನಾಟಕದಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ. 2028ಕ್ಕೆ ಒಂದು ರಾಜಕೀಯ ಆಲ್ಟರ್ನೇಟಿವ್ ಕೊಟ್ರೆ 180ಕ್ಕೂ ಹೆಚ್ಚಿನ ಸೀಟು ಜನ ವೋಟ್ ಕೊಟ್ಟು ಗೆಲ್ಲಿಸ್ತಾರೆ. ಕುಮಾರಸ್ವಾಮಿ ಟೀಸರು ಮುಗೀತು, DK ಶಿವಕುಮಾರ್ ಟೀಸರು ಮುಗೀತು. ಬಿಜೆಪಿಯವರಂತೂ 2023ಕ್ಕೆ ತಮ್ಮ ಟೀಸರ್ಗಳನ್ನ ಮುಣಿಸ್ಕೊಂಡಿದ್ದಾರೆ. ಅವ್ರು ನೋಡ್ರಿ, ಅವ್ರ ಪೋಸ್ಟ್ಗಳು ಹಾಕಿದ್ರೆ ಒಂದು ಶೇರ್ ಕೂಡ ಆಗಲ್ಲ, 1-2 ಶೇರ್ ಆಗುತ್ತೆ. ಆ ಮಟ್ಟಕ್ಕೆ ಬಿಜೆಪಿ ಮುಳುಗೋಗಿದೆ. ಜನರಿಗೆ ಮೂರೂ ಪಕ್ಷದ ಮೇಲೆ ನಂಬಿಕೆ ಇಲ್ಲ. ಅದು ಧರ್ಮಸ್ಥಳದ ವಿಚಾರ ಆಗಿರ್ಲಿ. ಧರ್ಮಸ್ಥಳದಲ್ಲಿ ನೀವು ಮೂರೂ ಪಕ್ಷಗಳ ನಡ್ಕೊಂಡ ರೀತಿ ಏನ್ರಿ? ಅಮಾನವೀಯವಾಗಿ ನಡ್ಕೊಂಡಲ್ರಿ. ಒಬ್ಬ ಹೋಮ್ ಮಿನಿಸ್ಟರ್ ಮೈಸೂರಿಗೆ ಹೋಗ್ಬೇಕಾರೆ 0 ಟ್ರಾಫಿಕ್ ಏನಕ್ಕೆ ಬೇಕಾಗಿದೆ? ಏನಂತ ಇಂಪಾರ್ಟೆಂಟು? ಯಾರನ್ನ ಸತ್ತೋಗಿದಾರ? ಏನನ್ನ ಆಕ್ಸಿಡೆಂಟ್ ಆಗಿದೆಯಾ? ಮೇಜರ್ ಇಸ್ ದರ್ ಎನಿ ಕ್ರೈಮ್ ರಿಪೋರ್ಟೆಡ್? ಬಳ್ಳಾರಿಗೆ ಹೋಗ್ಬೇಕಾಗಿತ್ತು. ಇದೇ ಪರಮೇಶ್ವರ್ ಬಳ್ಳಾರಿಗೆ ಹೋಗಿ ಗಾಳಿನಲ್ಲಿ ಗುಂಡುಗಳಾಕಿ ಪಕ್ಷದ ಕಾರ್ಯಕರ್ತರನ್ನೇ ಕೊಂದು ಅವ್ರಿಗೆ ಸಾಂತ್ವನ ಹೇಳಿ ಜಮೀರ್ ಕೈಯಲ್ಲಿ 25 ಲಕ್ಷ ಕೊಟ್ಟ ಅಂತ ಜಾಗಕ್ಕೆ ಹೋದಾಗ ಬೇಕಾದ್ರೆ ಏನೋ ಹೋಮ್ ಮಿನಿಸ್ಟರ್ ಸ್ಪೀಡಾಗಿ ಹೋಗ್ತಾವ್ರಪ್ಪ, ಅಲ್ಲಿ ಹೋಗಿ ಏನೋ ಸಾಂತ್ವನ ಹೇಳ್ಬೇಕು, ಅಲ್ಲೇನೋ ಹೋಗ್ಬಿಟ್ಟು ಏನೋ ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಬೇಕಾದ್ರೆ 0 ಟ್ರಾಫಿಕ್ ಇರಲಿ, ಎಲ್ಲಾ ಕಡೆ 0 ಟ್ರಾಫಿಕ್. ಜಸ್ಟ್ ಬಿಕಾಸ್ ನೀವುಗಳು ಮಂತ್ರಿಗಳು, ನೀವ್ ಹೇಳ್ದಂಗೆ ಪೊಲೀಸರು ಕೇಳ್ತಾರೆ, ನೀವೊಬ್ರು ಗೃಹ ಮಂತ್ರಿಗಳು, ನೀವೊಬ್ಬ ಡೆಪ್ಯೂಟಿ ಸಿಎಂ, ಎಲ್ಲರೂ VVIP ಮೂವ್ಮೆಂಟ್ ಅನ್ನ ಬಳಸ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅಲ್ಲ, 78 ವರ್ಷಗಳ ಪ್ರಜಾಪ್ರಭುತ್ವ, 78 ವರ್ಷಗಳ ಸ್ವಾತಂತ್ರ್ಯ ನಂತರನೂ ಸಹ ಬ್ರಿಟಿಷರ ಆಳ್ವಿಕೆಯನ್ನ ಜೀವಂತವಾಗಿಟ್ಟಿರುವಂತ ಈ ಮೂರೂ ಪಕ್ಷಗಳ ಆಡಳಿತವನ್ನ ಜನ ಧಿಕ್ಕರಿಸ್ತಾ ಇದ್ದಾರೆ. KRS ಪಕ್ಷ ಖಂಡಿತವಾಗಿ ಪ್ರಶ್ನೆ ಮಾಡ್ತಾ ಇದೆ. ನಮಗೆ ಖುಷಿ ಆಗುತ್ತೆ. ಬಟ್ ಒಂದಂತೂ ನಿಜ, ಅನ್ಲೆಸ್ ವಿ ಡೋಂಟ್ ಟೇಕ್ ದ ಪವರ್ ನಾವು ತಗೊಂಡಿಲ್ಲ ಅಂತಂದ್ರೆ ಯಾರೂ ನಮ್ಮನ್ನ ಕೇರ್ ಮಾಡಲ್ಲ. ನಿಮ್ಮ ಪ್ರಶ್ನೆಗೆ ಬರೀ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಅದು ಪ್ರಚಾರ ಆಗ್ಬೋದೇ ಹೊರತು ಅನ್ಲೆಸ್ KRS ಪಕ್ಷಕ್ಕೆ ವೋಟ್ ಬರಂಗೆ ಮಾಡ್ಕೊಳ್ಬೇಕು. ಬರೀ ಜನ ನಾವು ಪ್ರಶ್ನೆ ಮಾಡೋದಂತಲ್ಲ, ಬರೀ ನಾವು ಸಿಸ್ಟಮ್ ಅನ್ನ ಪ್ರಶ್ನೆ ಮಾಡ್ಕೊಂಡು ಇದ್ದೋಗ್ತೀವಿ ಅಂತಂದ್ರೆ ಅದೇ ಮೂರು ಪಕ್ಷಗಳು. ಈಗ ನೋಡಿ, 2023ರಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿನ ವಿಲ್ಲನ್ ತರ ತೋರಿಸ್ಕೊಂಡು ಅಧಿಕಾರಕ್ಕೆ ಬಂತು. ಈಗ ಕಾಂಗ್ರೆಸ್ ಅನ್ನ ವಿಲನ್ ತರ ತೋರಿಸ್ಕೊಂಡು ಈಗ JDS ಮತ್ತೆ ಬಿಜೆಪಿ ಮತ್ತೆ ಅದೇ ರೂಟೀನು, ಮತ್ತೆ ಅದೇ ವಿಶಿಯಸ್ ಸರ್ಕಲ್. ಒಬ್ಬರಾದ ನಂತರ ಒಬ್ರು ಈ ಕಡೆ ಬಿಜೆಪಿ 2023 ಎಂಜಾಯ್ ಮಾಡ್ತಾ 5 ವರ್ಷ, ತದನಂತರ ಕಾಂಗ್ರೆಸ್ ಬಿಜೆಪಿನ ಬೈಕೊಂಡು ಆಡಳಿತ ಮಾಡ್ತು. ಈಗ ಕಾಂಗ್ರೆಸ್ ಅನ್ನ ಬೈಕೊಂಡು ಮತ್ತೆ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಮತ್ತೆ ಅಂದ್ರೆ ಮೂರೂ ಪಕ್ಷಗಳವರು 1000 ಕೋಟಿ ಓನರ್ಗಳು. ಮೂರೂ ಪಕ್ಷದ ಏನೋ 224 MLAಗಳು 1000 ಕೋಟಿ ಓನರ್ಗಳು, ನೂರಾರು ಕೋಟಿ ಓನರ್ಗಳಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಆಸ್ತಿಗಳು ನೋಡ್ರಿ, ಬರೀ ಮೂರೂ ಪಕ್ಷದಲ್ಲಿ ಎಲ್ಲರ ಆಸ್ತಿಗಳು ಇವತ್ತು ಒಂದು ಸಮಯದಲ್ಲಿ ಏನೋ ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದಂತ ರಾಜಕಾರಣಿಗಳು ಇವತ್ತು 1000 ಕೋಟಿ ಓನರ್ಗಳಾಗಿದ್ದಾರೆ. ಒಂದು ಆಫ್ಟರ್ ಆಲ್ MLC ಆಗ್ಬಿಟ್ರೆ 1000 ಕೋಟಿ ಮಾಡ್ತಾರೆ. ಒಬ್ಬ ಇನ್ಸ್ಪೆಕ್ಟರ್ ಆದ್ರೆ, ಫರ್ಗೆಟ್ ಅಬೌಟ್ ರಾಜಕಾರಣಿಗಳು, ಒಬ್ಬ ಇನ್ಸ್ಪೆಕ್ಟರ್ ಆದ 200ರಿಂದ 1000 ಕೋಟಿ ದುಡ್ಡು ಮಾಡ್ತಾರೆ ಬೆಂಗಳೂರಲ್ಲಿ. ಆ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಗೋಗಿದೆ. ಇದನ್ನ ತೊಲಗಿಸಬೇಕು ಅಂದ್ರೆ ನಾವೆಲ್ಲ ಮಾಡ್ಬೇಕಾದ್ರೆ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಅನ್ನ ಕಲೆಕ್ಟಿವ್ ಆಗಿ ತರಬೇಕು. KRS ಪಕ್ಷದವರು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿದ್ರೆ ಖಂಡಿತ ಓಕೆ. ಬಟ್ ಏನ್ ಬದಲಾವಣೆ ಆಗ್ತಾ ಇದೆ? ರವಿಕೃಷ್ಣ ರೆಡ್ಡಿ ಅವರು ನೀವೇ ಆಗ್ಲೇ ಹೇಳ್ಬೋದು, ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಜನ ವೋಟ್ ಹಾಕ್ತಾ ಇದ್ದಾರಾ? ಈ ವೋಟ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ? ಬರೀ ನಾವು ಕಿರ್ಚಾಡೋದ್ರಿಂದ ಅಥವಾ ಪ್ರಶ್ನೆ ಮಾಡೋದ್ರಿಂದ ಅಧಿಕಾರಕ್ಕೆ ಬರ್ಬೇಕ್ರಿ. ಇವರೆಲ್ಲ ನೋಡಿ, ನೀವು ಏನೇ ಮಾಡ್ಕೊಳ್ಳಿ, ಮೂರು ಪಕ್ಷದವರು ಒಂದು ಒಗ್ಗಟ್ಟನ್ನು ಮಾಡ್ಕೊಂಡಿದ್ದಾರೆ. ನೀನಾದ್ಮೇಲೆ ನಾನು ಅಧಿಕಾರ, ಬಿಜೆಪಿ ಆಯ್ತಾ ನಾನು ಕಾಂಗ್ರೆಸ್ ಆಯ್ತಾ, ನೆಕ್ಸ್ಟ್ ಕುಮಾರಸ್ವಾಮಿನೂ ಮತ್ತೆ ಬಿಜೆಪಿ. ಇದೇ ಸರ್ಕಲ್ ಅಲ್ಲಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಲ್ಲ, ರೈತರಿಗೆ ಒಳ್ಳೆ ಬೆಲೆ ಕೊಡಲ್ಲ, ಧರ್ಮಸ್ಥಳದಂತ ವಿಚಾರದಲ್ಲಿ ಅತ್ಯಾಚಾರ ಪ್ರಕರಣಗಳಲ್ಲಿ ನ್ಯಾಯ ಕೊಡಲ್ಲ, ನಟ್ಟು ಬೋಲ್ಟು ಟೋಟ್ ಮಾಡ್ತೀನಿ ಅಂತ ರೌಡಿಗಳ ತರ. ಯಾವ DK ಶಿವಕುಮಾರ್ ಬೆಂಗಳೂರಲ್ಲಿ ಶೆಡ್ಗಳನ್ನ ಓಡಿಸ್ತಾ ಇದಾರೋ, ಬಡವ ಶೆಡ್ಗಳನ್ನ, ಆತನ ಕ್ಷೇತ್ರದಲ್ಲೇ 67 ಅನಧಿಕೃತ ಲೇಔಟ್ಗಳು ಪತ್ತೆ ಆಗಿದೆ. ಅದು ಯಾರು? ಕರ್ನಾಟಕ ಉಪಲೋಕಾಯುಕ್ತ ಫಣೀಂದ್ರ ಅವರು ಕಂಡಿಡಿದಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ಫಾರ್ ಅನ್ ಎಕ್ಸ್ಪ್ಲನೇಷನ್. ಈ ರೀತಿ ಒಂದು ಕಡೆ ತನ್ನ ಅಧಿಕಾರ ದರ್ಪವನ್ನು ತೋರಿಸುವಂತ ಈ ಕಾಂಗ್ರೆಸ್ಸಿನ DK ಶಿವಕುಮಾರ್ ತನ್ನ ಕ್ಷೇತ್ರದಲ್ಲಿ 67 ಅನಧಿಕೃತ ಲೇಔಟ್ಗಳನ್ನ ಅಲೋ ಮಾಡಿದಾನೆ. ಗೊತ್ತಿಲ್ದ್ರೆ ನಡೆಯುತ್ತಾ? DK ಶಿವಕುಮಾರ್ಗೆ ಗೊತ್ತಿಲ್ದ್ರೆ ನಡೆಯುತ್ತಾ? ಬೆಂಗಳೂರಿಗೆ 1000 ಕೋಟಿ ಸುರಿದ್ರು ಸಹ ಯಾವುದೇ ಬೆಂಗಳೂರಿನ ರಸ್ತೆ ಗುಂಡಿ ಮುಕ್ತ ಆಗಿಲ್ಲ. ಯಾಕೆ ಅಂತಂದ್ರೆ ಬರೀ ಭ್ರಷ್ಟಾಚಾರ, ಬರೀ ಜಲ್ಲಿ ಹಾಕ್ತಾರೆ ಹೊರತು ಟಾರೇ ಇರಲ್ಲ. ಅವ್ರು ಹಾಕೋಂತ ರೋಡಲ್ಲಿ ಬರೀ ಜಲ್ಲಿ ಇರ್ತದೆ ಹೊರತು ಎಲ್ಲೋ ಒಂದು 10% ಹಾಕ್ತಾರೆ ಹೊರತು ಅದಕ್ಕೆ ಬೇಕಾದಂತ ಬಿಟುಮಿನ್ ಮಿಕ್ಸ್ ಮಾಡಿ. ಬಿಟುಮಿನ್ ಕಾಸ್ಟ್ಲಿ ಜಾಸ್ತಿ, ಜಲ್ಲಿ ಕಮ್ಮಿ ರೇಟು. ಜಲ್ಲಿ ತಗೊಂಬಂದ್ ಸುರಿದು ಅದು ಒಂದ್ಸತಿ ಓಡಾಡಿದ್ರೆ ಮತ್ತೆ ಗುಂಡಿ ಆಗುತ್ತೆ. 1000 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ. 1000 ಕೋಟಿ ರೂಪಾಯಿ ಪಕ್ಷಗಳಿಗೆ ದೇಣಿಗೆಗಳು ಮಾಡ್ಕೊಂಡಿದ್ದಾರೆ. ಇವರ ಆಸ್ತಿಗಳು 1000 ಕೋಟಿ ಮಾಡಿದ್ದಾರೆ. ಬದಲಾವಣೆ ಬೇಕು ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾರ್ಯಾರು ಬದಲಾವಣೆ ಬೇಕೋ, ಇಂಟೆಲೆಕ್ಚುಯಲ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಇವತ್ತು ಯುವಜನತೆ ಆಗಿರ್ಬೋದು. ನೀವು ಹುಬ್ಳಿ ಧಾರವಾಡದಲ್ಲಿ ನೀವು
ಫೈಟ್ ಮಾಡಿದ್ರಿ, ಆಮೇಲೆ ನಾನು ಎಷ್ಟು 2-3 ಸತಿ ವಿಡಿಯೋ ಮಾಡಾಕ